ಅವ್ರ ಕಂಡ್ರೆ ನಮ್ಗೆ ತುಂಬಾ ಯಾಕೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಮಾಡದಂತ ವ್ಯವಸಾಯನ ನಾವು ಮಾಡೋದಲ್ಲ ಸರ್. ಯಾರು ಏನ್ ಮಾಡ್ತಾ ಇಲ್ಲ ಅದನ್ನ ನಾವು ಮಾಡೋಣ, ಎಲ್ಲಿ ಡಿಫಿಷಿಯನ್ಸಿ ಇದೆ ಅದನ್ನ ಮಾಡೋಣ, ಯಾವ್ದು ಆರೋಗ್ಯಪೂರ್ವಕವಾಗಿರುತ್ತೆ ಅದನ್ನ ಮಾಡೋಣ, ಅದನ್ನ ತರೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ನಮ್ಗೆ ಶುಗರ್ ಪೇಷಂಟ್ಸ್ ಗಳಿಗೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಏನ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಅದಾಗಿದ ತಕ್ಷಣ ತುಂಬಾ ಉಪಯುಕ್ತ ಆದ ಬ್ಲಾಕ್ ರೈಸ್ ಬಗ್ಗೆ ಮಾತಾಡಿದ್ದಾರೆ, ಬ್ಲಾಕ್ ಟರ್ಮರಿಕ್ ಬಗ್ಗೆ ಮಾತಾಡಿದ್ದಾರೆ. ಮತ್ತೆ ಅದನ್ನೆಲ್ಲ ಮಾಡಿ ಬರೀ ಮಾತಾಡಿದ್ದಾರೆ ಅನ್ನೋದಲ್ಲ, ಅವ್ರು ಆಲ್ರೆಡಿ ಅವರೊಬ್ರು 13.5 ಎಕರೆ ಅವ್ರ ಹತ್ರ ಕೃಷಿ ಭೂಮಿ ಇದೆ, ಅದ್ರಲ್ಲಿ ಆಲ್ರೆಡಿ ಈಗ ಮಾಡ್ತಾ ಇದ್ದಾರೆ. ಮತ್ತೆ ರೈತರಿಗೆ ಒಂದು ಬೆನಿಫಿಟ್ ಕೊಡೋಣ ಸರ್, ರೈತರು ಫ್ಯೂಚರ್ಗೆ ಒಂದು ಕೊಡೋಣ ಅಂತ ಅಂದ್ಬಿಟ್ಟು ಅವರು ಬ್ಲಾಕ್ ಆಫ್ರಿಕನ್ ವುಡ್ ಅನ್ನುವಂಥದ್ದನ್ನ ನಾವು ಯಾರ್ಯಾರ ಹತ್ರ ಈಗ ಕೊಲಾಬ್ರೇಷನ್ ಆಗಿರ್ತೀವಿ, ಮ್ಯಾಕಿಸ್ ಅಗ್ರೆಸಿಸ್ ನೆಟ್ ಅಲ್ಲಿ ಯಾರ್ಯಾರ ಜೊತೆ ನಾವು ಕೊಲಾಬ್ರೇಟ್ ಆಗಿರ್ತೀವಿ, ಅವರೆಲ್ಲರ ಜಮೀನಲ್ಲೂ ಕೂಡ ಸುತ್ತ ನಾವು ಅದನ್ನ ಹಾಕ್ಸೋಣ. ಅದು ಅವ್ರ ಫ್ಯೂಚರ್ಗೆ, ಅದೊಂದು ಭವಿಷ್ಯಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಬಿಕಾಸ್ ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ಅಂದ್ಬಿಟ್ಟೆಲ್ಲ ಮಾತಾಡಿದ್ರು. World's best strategist, king of deal closure, highest paid consultant, smart entrepreneur, international speaker, unique author, ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪಾಡ್ಕಾಸ್ಟ್ ಕಾರ್ ಪಾಡ್ಕಾಸ್ಟ್ ಸೀರೀಸ್ಗೆ ನಿಮ್ಗೆ ಸ್ವಾಗತ. ಇವತ್ತು ನಮ್ ಜೊತೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಅವ್ರ ಹೆಸರು ವಿನಯ್ ಅಂತ ಅಂದ್ಬಿಟ್ಟು, ಉಡುಗಣಿ ಅಂತ ಅಂದ್ಬಿಟ್ಟು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಅದು. ಸೊ ಅಲ್ಲಿಂದ ಇವತ್ತು ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ. ಆಗಸ್ಟ್ 14ನೇ ತಾರೀಕು ರೀಲು ತುಂಬಾ ವೈರಲ್ ಆಯ್ತು ಅಂತ ನಾವು ಹೇಳಿದ್ವಲ್ಲ, ಆ ರೀಲಲ್ಲಿ ಅವರು ಅದನ್ನ ನೋಡಿ, ಇಲ್ಲ ನಮ್ಮ ಮನ್ಸಲ್ಲೂ ಕೂಡ ಅದೇ ಆಲೋಚನೆ ಇದೆ, ನಾವು ಅದನ್ನೇ ಮಾಡ್ಬೇಕು ಅನ್ಕೊಂಡಿದ್ದು ಸರ್, ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನಮ್ ಜೊತೆ ತುಂಬಾ ಚರ್ಚೆ ಮಾಡಿ ಇವತ್ತು ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ. ಮತ್ತೆ ನಾವೆಲ್ಲ ತುಂಬಾ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ದು, ವಿಚಾರಧಾರೆಗಳನ್ನೆಲ್ಲ ಶೇರ್ ಮಾಡ್ಕೊಂಡು ಇವಾಗ ನಿಮಗೆ ಅದ್ರ ಬಗ್ಗೆ ಉಪಯುಕ್ತ ಮಾಹಿತಿನ ಕೊಡೋಣ ಅಂತ. ಅವ್ರ ಹತ್ರ ಸುಮಾರು ಕಾನ್ಸೆಪ್ಟ್ಸ್ ಗಳಿದೆ. ಅವ್ರ ಕಂಡ್ರೆ ನಮ್ಗೆ ತುಂಬಾ ಯಾಕೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಮಾಡದಂತ ವ್ಯವಸಾಯನ ನಾವು ಮಾಡೋದಲ್ಲ ಸರ್. ಯಾರು ಏನ್ ಮಾಡ್ತಾ ಇಲ್ಲ ಅದನ್ನ ನಾವು ಮಾಡೋಣ, ಎಲ್ಲಿ ಡಿಫಿಷಿಯನ್ಸಿ ಇದೆ ಅದನ್ನ ಮಾಡೋಣ, ಯಾವ್ದು ಆರೋಗ್ಯಪೂರ್ವಕವಾಗಿರುತ್ತೆ ಅದನ್ನ ಮಾಡೋಣ, ಅದನ್ನ ತರೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ನಮ್ಗೆ ಶುಗರ್ ಪೇಷಂಟ್ಸ್ ಗಳಿಗೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಏನ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಅದಾಗಿದ ತಕ್ಷಣ ತುಂಬಾ ಉಪಯುಕ್ತ ಆದ ಬ್ಲಾಕ್ ರೈಸ್ ಬಗ್ಗೆ ಮಾತಾಡಿದ್ದಾರೆ, ಬ್ಲಾಕ್ ಟರ್ಮರಿಕ್ ಬಗ್ಗೆ ಮಾತಾಡಿದ್ದಾರೆ. ಮತ್ತೆ ಅದನ್ನೆಲ್ಲ ಮಾಡಿ ಬರೀ ಮಾತಾಡಿದ್ದಾರೆ ಅನ್ನೋದಲ್ಲ, ಅವ್ರು ಆಲ್ರೆಡಿ ಅವರೊಬ್ರು 13.5 ಎಕರೆ ಅವ್ರ ಹತ್ರ ಕೃಷಿ ಭೂಮಿ ಇದೆ, ಅದ್ರಲ್ಲಿ ಆಲ್ರೆಡಿ ಈಗ ಮಾಡ್ತಾ ಇದ್ದಾರೆ. ಮತ್ತೆ ರೈತರಿಗೆ ಒಂದು ಬೆನಿಫಿಟ್ ಕೊಡೋಣ ಸರ್, ರೈತರು ಫ್ಯೂಚರ್ಗೆ ಒಂದು ಕೊಡೋಣ ಅಂತ ಅಂದ್ಬಿಟ್ಟು ಅವರು ಬ್ಲಾಕ್ ಆಫ್ರಿಕನ್ ವುಡ್ ಅನ್ನುವಂಥದ್ದನ್ನ ನಾವು ಯಾರ್ಯಾರ ಹತ್ರ ಈಗ ಕೊಲಾಬ್ರೇಷನ್ ಆಗಿರ್ತೀವಿ, ಮ್ಯಾಕಿಸ್ ಅಗ್ರೆಸಿಸ್ ನೆಟ್ ಅಲ್ಲಿ ಯಾರ್ಯಾರ ಜೊತೆ ನಾವು ಕೊಲಾಬ್ರೇಟ್ ಆಗಿರ್ತೀವಿ, ಅವರೆಲ್ಲರ ಜಮೀನಲ್ಲೂ ಕೂಡ ಸುತ್ತ ನಾವು ಅದನ್ನ ಹಾಕ್ಸೋಣ. ಅದು ಅವ್ರ ಫ್ಯೂಚರ್ಗೆ, ಅದೊಂದು ಭವಿಷ್ಯಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಬಿಕಾಸ್ ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ಅಂದ್ಬಿಟ್ಟೆಲ್ಲ ಮಾತಾಡಿದ್ರು. ಸೊ ನನಗೆ ತುಂಬಾ ಖುಷಿ ಆಯ್ತು. ಅವ್ರು ನಮ್ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ. ಜೊತೆ ಒಂದು ದೊಡ್ಡ ಸೈನ್ಯನೇ ಇದೆ. ಯಾಕಂದ್ರೆ 24-25 ವರ್ಷಕ್ಕೇನೆ ಅವರು ಒಂದು FPO ಕಟ್ಬೇಕು ಅಂತ ಹೋಗಿದ್ದಂತವ್ರು. ಸೊ FPO ಅಂತ ಸ್ಟಾರ್ಟ್ ಆದಾಗ 2017-18 ಅಲ್ಲೇನೆ ಅವ್ರು ಮಾಡ್ಬೇಕು ಅನ್ಕೊಂಡಿದ್ದಂತವ್ರು. ತುಂಬಾ ಕನ್ಸನ್ ಹೊತ್ಕೊಂಡು ಒಬ್ಬ ಆಧುನಿಕ ಕೃಷಿಕ, ನಾವೇನೀಗ ನಾವು ಹೇಳ್ತಿದೀವಿ ಕಾರ್ಪೊರೇಟ್ ಫಾರ್ಮಿಂಗ್ ಅಂತ ಏನ್ ಹೇಳ್ತಿದೀವೋ ಅದನ್ನ ಮಾಡೋದಕ್ಕೆ ತುಂಬಾನೇ ಮುತುವರ್ಜಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಅವ್ರ ಮುಖಾಂತರನೇ ನಾವೊಂದು ಶಾರ್ಟ್ ಇಂಟ್ರಡಕ್ಷನ್ ಮಾಡೋಣ. ಮಾತಾಡಿ. ನಮಸ್ತೆ, ನನ್ನ ಹೆಸರು ವಿನಯ್ ಅಂತ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಉಡುಗುಣಿಯಿಂದ. ನಾನೊಬ್ಬ ಪ್ರಗತಿಪರ ರೈತ. ನಾನು ಬಹಳಷ್ಟು ಅಗ್ರಿಕಲ್ಚರಲ್ಲಿ ಮಾಡಿದ್ದೀನಿ. ಆಮೇಲೆ FPO ಗ್ರೂಪ್ ಈಗ ಸುಮಾರು 5-6 ವರ್ಷದ ಹಿಂದೆನೆ ಸ್ಟಾರ್ಟ್ ಮಾಡಿದ್ವಿ. ಕಾಲಾಂತರದಿಂದ ವೈಯಕ್ತಿಕ ಕಾರಣದಿಂದ ಬಿಟ್ವಿ. ಅದ್ ಬಿಟ್ರೆ ಆಮೇಲೆ ಈಗ ನಾವು ಮಾಡಿರೋದು ಏನಪ್ಪಾ ಅಂದ್ರೆ ಬ್ಲಾಕ್ ರೈಸ್ ಕಪ್ಪಕ್ಕಿ. ಅದರಲ್ಲೇ ಅಜಮ್ ಕಜಾಮ್ ಅನ್ನೋ ಒಂದು ವೆರೈಟಿ, ಫುಲ್ ಸ್ಟ್ಯಾಂಡರ್ಡ್ ವೆರೈಟಿ. ಇದು ಇಡೀ ಇಂಡಿಯಾದಲ್ಲೇ ಹುಡುಕಿದ್ರೆ ಎಲ್ಲೂ ಸಿಗಲ್ಲ, ಬಹಳ ರೇರ್ ಅಂತದ್ನ ನಾನು ತಂದ್ಬಿಟ್ಟು ಮಾಡಿದ್ದೀನಿ. ಅದು ಆನ್ವಟ್ಟಿ ನಿಯರ್ ಚಳ್ಳಿಂದ ಮುಂದೆ ಎಣ್ಣೆಕೊಪ್ಪ ಅಂತಿದೆ. ಅಲ್ಲಿ ಎಣ್ಣೆಕೊಪ್ಪದಲ್ಲಿ ಕೆಂಪುಗೌಡ್ರು ಅರುಣಣ್ಣ ಅಂತ ಅವ್ರ ಗದ್ದೆಯಲ್ಲಿ 1 ಎಕರೆ 1.5 ಎಕರೆನ ಮಾಡ್ಸಿದ್ದೀನಿ. ಅದು ಅಜಮ್ ಕಜಾಮ್ ಅನ್ನೋದು ಫುಲ್ ರೇರೇಬಲ್ ಸೀಡ್ಸ್, ಅದನ್ನ ಮಾಡ್ಸಿದ್ದೀನಿ. ಅದನ್ನ ನೆಕ್ಸ್ಟ್ ಬಿಟ್ರೆ 3V ಬ್ಲಾಕ್ ಇದೆ ನಮ್ದು, ಅದನ್ನು ಸಹಿತ ಮಾಡ್ಸಿದ್ದೀನಿ. ಅಲ್ಲಿಂದ ಬಂದ ಬ್ಲಾಕ್ ಟರ್ಮರಿಕ್, ಕಪ್ಪು ಅರ್ಶಿನ. ಬಹಳ ಜನಕ್ಕೆ ಗೊತ್ತಿಲ್ಲ, ಅದು ಕಪ್ಪು ಅರ್ಶಿನ ಇದೆಯಾ ಅನ್ನೋದೇ ಗೊತ್ತಿಲ್ಲ ಅಂತ ತಂದು ಎಕರೆ ಗಟ್ಲೆ ಮಾಡಿ ಈಗ ಫುಲ್ ಇದು ಇನ್ಕ್ಲೂಡ್ ಮಾಡಿದೀವಿ. ಆಮೇಲೆ ಅರ್ಶಿನ, ಬ್ಲಾಕ್ ಹಳದಿ ಅರ್ಶಿನದೊಳಗೆ ನಾಟಿ ಅರ್ಶಿನ ಬರುತ್ತೆ. ಈಗೆಲ್ಲ ಸೇಲಮ್ಮು ಅವು ಇವು ಹೈಬ್ರಿಡ್ ಬೆಳಿತಾರೆ. ನಾವು ನಾಟಿ ಅರ್ಶಿನ ರೈತರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಆಫ್ರಿಕನ್ ಬ್ಲಾಕ್ ವುಡ್ ಅಂಡ್ ಬ್ರೌನ್ ವುಡ್, ಇವೆರಡನ್ನೂ ನಾನು ಮಾಡಿದ್ದೀನಿ. ಫಸ್ಟ್ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಅದನ್ನ ಸ್ಟಾರ್ಟ್ ಮಾಡಿದ್ದೆ ನಾವು. ಬ್ಲಾಕ್ ವುಡ್ ಆಲ್ಮೋಸ್ಟ್ ಆಲ್ ಯಾರಿಗೂ ಗೊತ್ತೇ ಇಲ್ಲ.
ಅದು ಕೆಜಿಗೆ 4-5 ಲಕ್ಷ ರೂಪಾಯಿ ಇದಿರುತ್ತೆ. ಅದನ್ನ ಯಾರು ಇವತ್ತಿಗೂ ಸ್ಟಾರ್ಟ್ ಮಾಡಿಲ್ಲ. ಅದನ್ನ ನಾನು ಆಲ್ರೆಡಿ ಹುಡುಗುಣಿಯಲ್ಲಿ 5 ವರ್ಷದ ಹಿಂದೆನೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬ್ರೌನ್ ವುಡ್ ಇಂಥವನ್ನೆಲ್ಲ ಮಾಡಿದೀವಿ. ಈ ಅಗ್ರಿಕಲ್ಚರ್ ಅಲ್ಲಿ ಈಗ ಥೈಲ್ಯಾಂಡ್ ತಳಿ ಕಟ್ಟಿಮಡಿ ಮ್ಯಾಂಗೋ ಅಂದ್ರೆ ವರ್ಷ ಪೂರ್ತಿ ಮ್ಯಾಂಗೋ ಬಿಡುವಂತದ್ದು ಗಿಡಗಳನ್ನ ನಾವು ತರಿಸಿ ರೈತರಿಗೆ ಮಾಡಿಸ್ತಾ ಇದ್ವಿ. ಮ್ಯಾಗಿಸ್ ಗ್ರೂಪ್ ಅಂತ ಮಾಧವ್ ಸರ್ ಹೇಳಿದ್ಮೇಲೆ ಅವ್ರು ಇದ್ರ ಗೈಡ್ ಲೈನ್ ಮೇಲೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಾವು ತರ್ತಾ ಇದೀವಿ. ಬ್ಲಾಕ್ ಟೊಮೊಟೊ ಆಗಿರ್ಬೋದು, ಬ್ಲಾಕ್ ಮೈಸ್ ಜೋಳ. ಇದು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಬ್ಲಾಕ್ ಟೊಮೊಟೊ ಇರತ್ತಾ, ಬ್ಲಾಕ್ ಕಪ್ಪು ಜೋಳ ಇರತ್ತಾ ಅಂತ. ಈ ಕಪ್ಪು ಜೋಳ ಆಗ ಬ್ಲಾಕ್ ಟೊಮೊಟೊನ ನಮ್ಮ ಮಾಧವ್ ಸರ್ ಗ್ರೂಪ್ ಕಡೆಯಿಂದ ನಾವು ಇದನ್ನ ಲಾಂಚ್ ಮಾಡ್ತಾ ಇದೀವಿ. ಈ ಬೆಳೆನ ಬೆಳೆದ್ರೆ ರೈತರು ಈಗ ಮಾಮೂಲಿ ಜೋಳದಲ್ಲಿ 50,000 60,000 ಸಿಗತ್ತೆ ಎಕರೆಗೆ. ಇದೇ ನಾವು ಮ್ಯಾಗಿಸ್ ಗ್ರೂಪ್ ಇಂದ ಮಾಧವ್ ಸರ್ ಗೈಡ್ ಲೈನ್ ಅಲ್ಲಿ ನಾವು ಬ್ಲಾಕ್ ಮೈಸ್ ನ ಬೆಳೆದ್ರೆ, ಬ್ಲಾಕ್ ಟೊಮೊಟೊ ಬೆಳೆದ್ರೆ ಎಕರೆ ಕಮ್ಮಿ ಅಂದ್ರೆ 2-3 ಲಕ್ಷದ ಮೇಲೆ ಬೆಳಿಬಹುದು ಒಂದ್ ಎಕರೆಗೆ. ಎಲ್ಲಾ ನಾರ್ಮಲ್ ರೈತರು ಎಲ್ಲರೂ ಏನೋ ಬೆಳಿದಾರ, ನಾವು ಬೆಳೆದ್ರೆ ದುಡ್ಡಾಗಲ್ಲ. ಯಾವ್ದು ಮಾರ್ಕೆಟಿಗೆ ವ್ಯಾಲ್ಯೂಬಲ್ ಆಗಿರುತ್ತೆ ಅಂತ ಕ್ರಾಪ್ಗಳನ್ನ ಮಾತ್ರ ನಾವು ಮಾಡಿದಾಗ ಅದಕ್ಕೊಂದು ಒಳ್ಳೆ ಇದು ಸಿಗತ್ತೆ. ನೋಡಿ ಎಷ್ಟು ಉಪಯುಕ್ತವಾದಂತ ಮಾಹಿತಿನ ಕೊಡ್ತಾ ಇದಾರೆ ಅವರು. ಎಲ್ಲರೂ ಬೆಳೆಯುವಂತ ಕ್ರಾಪ್ ನ ನಾವು ಬೆಳೆದು ನೋಡಿ, ನನ್ಗೆ ಒಂದು ವಿಪರ್ಯಾಸ ಏನಪ್ಪಾ ಅಂತ ಹೇಳ್ತು ಅಂತಂದ್ರೆ, ಒಂದು ಚಪ್ಲಿಗೆ MRP ಫಿಕ್ಸ್ ಆಗಿ ಬರುತ್ತೆ. ಅದನ್ನ ಮಾಡುವಂತವನು ಫ್ಯಾಕ್ಟ್ರಿ ಮಾಡಿದಂತವನು ಚಪ್ಲಿಗೆ MRP ಕೊಟ್ಟು ಕಳಿಸ್ತಾನೆ. ಒಂದು ಬಾತ್ರೂಮ್ ಟಾಯ್ಲೆಟ್ ಕ್ಲೀನರ್ ಇರುತ್ತಲ್ಲ, ಅದಕ್ಕೆ ಅವನು MRP ಹಾಕಿ ಕಳಿಸ್ತಾನೆ. ಅವನು ಅದನ್ನ ತಯಾರಿಸುವಂತವನು. ಆದ್ರೆ ತಿನ್ನೋ ಆಹಾರನ ತಯಾರಿಸುವಂತ ಒಬ್ಬ ರೈತ ತಾನು ಮಾಡಿದಂತ ಪ್ರಾಡಕ್ಟ್ ನ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಇಟ್ಟು ಅದನ್ನ ಬಿಡ್ಡಿಂಗ್ ಮಾಡಿಸಿ, ಆ ಬಿಡ್ಡಿಂಗ್ ಮುಖಾಂತರ ಎಷ್ಟು ಕ್ವಾಂಟಿಟಿ ಬಂದಿದೆಯೋ ಅಷ್ಟು ಕ್ವಾಂಟಿಟಿ ಬೇಸಿಸ್ ಮೇಲೆ ಜಾಸ್ತಿ ಕ್ವಾಂಟಿಟಿ ಬಂದಿತ್ತು ಅಂತಂದ್ರೆ ಕಡಿಮೆ ರೇಟ್ ಮಾಡುವಂತದ್ದು, ಕಡಿಮೆ ಕ್ವಾಂಟಿಟಿ ಬಂದಿತ್ತು ಅಂದ್ರೆ ಜಾಸ್ತಿ ರೇಟ್ ಮಾಡುವಂತದ್ದು. ಇದನ್ನ ಮಾಡಿ ಯಾರೋ ಒಬ್ಬನ್ನ ಅಂದ್ರೆ ಅವ್ರ ರೇಟ್ ಸಿಕ್ಕಿಲ್ಲ ಅಂತ ಹೇಳ್ತು ಅಂತಂದ್ರೆ ಅವರು ಅದನ್ನೆಲ್ಲ ರೋಡ್ ಸುರಿದಿ ನ್ಯಾಷನಲ್ ವೇಸ್ಟ್ ಮಾಡಿ ಹೋಗುವಂತ ಕಾಲ ಇವಾಗಿದೆ. ಇದನ್ನೆಲ್ಲಾನು ತಪ್ಪಿಸ್ಬೇಕು ಅಂತ ಅನ್ಬಿಟ್ಟು ಈ ತರ ಪ್ರಗತಿಪರ ರೈತರುಗಳೆಲ್ಲ ನಮ್ ಜೊತೆ ಜಾಯ್ನ್ ಆಗ್ತಿರೋದ್ರಿಂದ ನಾವ್ ಇವಾಗ ಒಂದು ದೊಡ್ಡ ರೆವಲ್ಯೂಷನ್ ಮಾಡ್ಲಿಕ್ಕೆ ಅಂತ ನಾವು ಈಗ ಹೊರಟಿದ್ದೀವಿ. ಸೊ ನಮ್ಮ ಉದ್ದೇಶ MRP ಸಿಗ್ಬೇಕು. ನಮ್ಮ ಉದ್ದೇಶ ನಾವು ಏನನ್ನ ಬೆಳಿಬೇಕು ಅನ್ನುವಂತ ಒಂದು ನಿಖರತೆ ನಮ್ಗೆ ಸಿಗ್ಬೇಕು.